ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೊನೆಗೂ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ನಮ್ಮ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಮೊನ್ನೆ ಹಾಸನದಲ್ಲಿ ನಡೆದ ಸಭೆಯಲ್ಲಿ ಅದರಲ್ಲಿ CM ಇದ್ರು, ಸಭೆಯಲ್ಲಿ DCM ಇದ್ರು, ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರು. ಆ ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾವಾಗ 15ನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅಂದ್ಬಿಟ್ಟು. ಹಾಗೆ 14ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಆವಾಗ ನನಗೂ ಕೂಡ ಇದೇ ರೀತಿ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಗೊತ್ತಿರುತ್ತೆ, ಮೊನ್ನೆ ನಡೆದ ಹಾಸನದ ಸಭೆಯಲ್ಲಿ CM DCM ಹಾಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದರು. ಆ ಸಭೆಯಲ್ಲಿ ಜಾಸ್ತಿ ಡಿಸ್ಕಷನ್ ಆಗಿದ್ದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ತುಂಬ ಸತಿ ಒಂದು ತಿಂಗಳು ಹಣ ಬರೋದು ಲೇಟ್ ಆಯಿತು ಅಂತಂದರೆ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಜನಗಳೇ ಮಾತಾಡ್ತಿದ್ರು, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಿಬಿಡ್ತಾರೆ ಅಥವಾ ಸರ್ಕಾರದ ಹತ್ರ ಹಣ ಇಲ್ಲ, ಮುಗೀತು, ಇನ್ನು ಸ್ಟಾಪ್ ಆಗಿಬಿಡುತ್ತೆ, ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಸ್ಟಾಪ್ ಆಗಿಬಿಡುತ್ತೆ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದನ್ನೇ ಹೇಳಿದ್ದು. ನಾವು ಒಂದು ತಿಂಗಳು ಹಣ ಕೊಡೋದು ತಡ ಆಯಿತು ಅಂದ ತಕ್ಷಣ ವಿರೋಧ ಪಕ್ಷದಾಗ ಅಂದರೆ ವಿಪಕ್ಷಗಳಾಗಿರ್ಬೋದು ಅಥವಾ ಜನಗಳೇ ಮಾತಾಡ್ತೀರಾ, ನಮಗೂ ಕೂಡ ಕಷ್ಟ ಆಗುತ್ತೆ. ಒಂದೊಂದ್ಸತಿ ಹಣ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಬಂದೇ ಬರುತ್ತೆ. ಪ್ರತಿ ತಿಂಗಳು ಕೂಡ 2,500 ಕೋಟಿ ಹಣನ ಎಲ್ಲರಿಗೂ ಪ್ರತಿ ತಿಂಗಳು ಕೂಡ ಜಮೆ ಮಾಡಬೇಕು ಅಂದರೆ ಸುಮ್ಮನೆ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಿರುತ್ತೆ. ಹಾಗಾಗಿ ಒಂದೊಂದ್ಸತಿ ಹಣ ರಿಲೀಸ್ ಆಗೋದು ಎಲ್ಲ ಲೇಟ್ ಆಗುತ್ತೆ. ಹಾಗಾಗಿ ಲೇಟ್ ಆಗುತ್ತೆ. ನಾವು ಕೂಡ ಇಷ್ಟು ತಿಂಗಳುಗಳು ಕೊಟ್ಟಿದ್ದೀವಿ. ಈಗ 14 ಕಂತಿನ ಹಣ ಕೊಟ್ಟಿದ್ದೀವಿ ಅಂದರೆ ಮುಂದೂ ಕೂಡ ಕೊಡ್ತೀವಿ. ನಾವು ಯಾವ ಗ್ಯಾರಂಟಿ ಸ್ಕೀಮ್ಗಳನ್ನೂ ಕೂಡ ನಿಲ್ಲಿಸಲ್ಲ. ನಾವು ನಮ್ಮ ಸರ್ಕಾರ ಇರೋವರೆಗೂ ಕೂಡ ಈ ಗ್ಯಾರಂಟಿ ಸ್ಕೀಮ್ನ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಗ್ಯಾರಂಟಿ ಸ್ಕೀಮ್ನ ಸ್ಟಾಪ್ ಮಾಡೋದಿಲ್ಲ. ಖಂಡಿತವಾಗ್ಲೂ ಮುಂದುವರಿಸ್ಕೊಂಡು ಹೋಗ್ತೀವಿ. ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಕೂಡ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವ್ರು ಹೇಳಿರೋ ಹಾಗೆ ಇದೇ ತಿಂಗಳು ಡಿಸೆಂಬರಲ್ಲೇ 15ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ. ಯಾಕಂದರೆ ತುಂಬ ವಿಪಕ್ಷಗಳು ಮಾತಾಡೋರು ಎಲೆಕ್ಷನ್ ಟೈಮ್ ಅಂತ ಹಾಕ್ತಾರೆ ಅಥವಾ ಸ್ಟಾಪ್ ಮಾಡಿಬಿಡ್ತಾರೆ ಅಂತ. ಅದು ಖಂಡಿತವಾಗ್ಲೂ ತಪ್ಪು. ಅವ್ರು ಹಾಕ್ತಿದ್ದಾರೆ ಅಂದಮೇಲೆ ಒಂದಲ್ಲ ಒಂದಿನ ಬಂದೇ ಬರೋದು ತಡ ಆಗ್ಬೋದು, ಬಟ್ ಹಣ ಅಂತೂ ಬಂದೇ ಬರುತ್ತೆ. ಇನ್ನು 14ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ 2-3 ದಿವಸದ ಹಿಂದೆನೇ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಿನ್ನೆ ಆಗಿರ್ಬೋದು ಅಥವಾ ಮೊನ್ನೆ, ಇವತ್ತು ಕೂಡ ಸಾಕಷ್ಟು ಜನ ಪೆಂಡಿಂಗ್ ಇರೋರಿಗೆ, ಅಂದರೆ ಪೆಂಡಿಂಗ್ ಇತ್ತು ಅಂದರೆ 95% ಜನಗಳಿಗೆ ಬಂದಿತ್ತು 14ನೇ ಕಂತಿನ ಹಣ. ಎಲ್ಲೋ ಒಂದು 5% ಮಹಿಳೆಯರಿಗೆ ಬಂದಿಲ್ಲ. ಅವ್ರಿಗೂ ಕೂಡ ನಿನ್ನೆ ಮೊನ್ನೆ ಇವತ್ತು 5% ಜನಗಳಿಗೂ ಕೂಡ ಹಣ ಜಮೆ ಮಾಡಿದ್ದಾರೆ. ಸೊ ವಿಡಿಯೋ ನೋಡ್ತಿರೋರಲ್ಲಿ ಯಾರು ಹಣ ಬಂದಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಆ ಸಭೆಯಲ್ಲಿ ಶಕ್ತಿ ಯೋಜನೆ ಬಗ್ಗೆ ಕೂಡ ಡಿಸ್ಕಷನ್ ಬರುತ್ತೆ. ಯಾಕಂದರೆ ವಿಪಕ್ಷಗಳು ಯಾವಾಗಲೂ ಜಾಸ್ತಿ ಮಾತಾಡೋದೇ ಶಕ್ತಿ ಯೋಜನೆ ಸ್ಟಾಪ್ ಮಾಡಿಬಿಡಿ ಅಂತ. ಬಟ್ ತುಂಬ ಜನ ಮಹಿಳೆಯರಿಗೆ ಈ ಶಕ್ತಿ ಯೋಜನೆಯಿಂದ ತುಂಬಾ ಸಹಾಯ ಆಗ್ತಿದೆ. ಕೆಲವೊಬ್ಬರಿಗೆ ಪ್ಲೇಸಸ್ಗಳಿಗೆ ನೋಡೋಕ್ಕಾಗ್ತಿರಲಿಲ್ಲ, ಅದರಲ್ಲೂ ಕೂಡ ದೇವಸ್ಥಾನಗಳಿಗೆ ಎಲ್ಲ ತುಂಬ ಜನ ಈ ಶಕ್ತಿ ಯೋಜನೆ ಸ್ಟಾರ್ಟ್ ಆದಮೇಲಂತೂ ದೇವಸ್ಥಾನಗಳಿಗಾಗಿರ್ಬೋದು ಅಥವಾ ಎಲ್ಲ ಕಡೆ ರಶ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ದುಡ್ಡು ಇರೋದಿಲ್ಲ ಕೆಲವೊಬ್ಬರಿಗೆ ಹೋಗೋದಕ್ಕೆ. ಮನೇಲಿ 3-4 ಜನ ಇರ್ತಾರೆ, ಎಲ್ಲರಿಗೂ ಕೂಡ ಬಸ್ ಚಾರ್ಜ್ ನಿಮಗೂ ಕೂಡ ಗೊತ್ತಿರುತ್ತೆ. ಪೆಟ್ರೋಲ್ ರೇಟ್ ಜಾಸ್ತಿ ಆದ ತಕ್ಷಣ ಇದು ಬಸ್ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಯೋಜನೆಗಳಿಂದ ಅದರಲ್ಲೂ ಮಹಿಳೆಯರಿಗೆ ತುಂಬಾ ಸಹಾಯ ಆಗ್ತಿದೆ ಅಂತಲೇ ಹೇಳ್ಬೋದು. ಆ ಥರ ತುಂಬ ಜನ ಮಾತಾಡ್ತಿದ್ದಾರೆ. ನಮ್ಮ ಈ ಗ್ಯಾರಂಟಿ ಸ್ಕೀಮ್ಗಳು ಯಾವ ಸರ್ಕಾರದವರು ಕೂಡ ಈ ಥರ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿರಲಿಲ್ಲ, ನಿಮ್ಮ ಸರ್ಕಾರದವ್ರು ಕೊಟ್ಟಿದ್ದಾರೆ ಅಂದ್ಬಿಟ್ಟು ತುಂಬ ಜನ ಹೇಳಿದ್ದಾರೆ. ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಾವೆಲ್ಲ ಸ್ಕೀಮ್ನ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ನಿಮಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅತಿ ಶೀಘ್ರದಲ್ಲೇ 15ನೇ ಕಂತಿನ ಹಣ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲೇ ನಿಮಗೆ ಬರುತ್ತೆ. 14ನೇ ಕಂತಿನ ಹಣ ನಿಮ್ಗೆ ಏನಾದ್ರು ಇವತ್ತು ಅಥವಾ ಮೊನ್ನೆ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.